Functional Vocational Training and Research Society is a Bangalore-based non-profitable organization registered under Societies Registration Act. Vocational skill development and livelihood generation for the underprivileged, unemployed youth, especially early school leavers across the country, is the primary focus of the organization. FETRS has been involved in the skill training since 1993 and so far, we have trained more than 1.6 lakh youth across the country with an average rate of 80% employment. At present, we are implementing skill training in 80 locations of 14 states and training an average of 5,000 youth every year. There are large number of youths working in the unorganized sector either without skill or with partial skills. These youth need to be appropriately skilled for sustainable income which helps them to lead to a dignified life in the society. FETRS focuses on reskilling, upskilling and new skilling for bringing these youth to have decent living. We are here to promote these disadvantaged youths in the country to help them to identify a better and decent livelihood opportunities. We strongly believe when an individual changes, her families too change, and they're of the communities and the society to a nation building. We are trained to explore and harness the underprivileged youth with skills and employment for a sustainable livelihood. ನಮಸ್ಕಾರ, ನನ್ನ ಹೆಸರು ರಂಜಿತಾ. ನನಗೆ ಮದುವೆ ಆಗಿದೆ. ಮನೆಯಲ್ಲೇ ಇದ್ದೆ, ಇಷ್ಟು ದಿನವರೆಗೂ ಮನೆಯಲ್ಲೇ ಇದ್ದೆ. FETRS ಕಡೆಯಿಂದ ಜಿಟೆಕ್ ಕಂಪ್ಯೂಟರ್ ತರಬೇತಿಯಲ್ಲಿ ಉಚಿತವಾಗಿ ಕಂಪ್ಯೂಟರ್ ತರಬೇತಿಯನ್ನು ಹೇಳ್ಕೊಡ್ತಿದ್ದಾರೆ. ಅರ್ಕಲಗೂಡಿನ ಜಿಟೆಕ್ ಕಂಪ್ಯೂಟರ್ ಸೆಂಟರಿನಲ್ಲಿ ಕಂಪ್ಯೂಟರ್ ಕಲಿತಾ ಇದ್ದೀನಿ. ಇದು ಕಲಿತಾದ್ಮೇಲೆ ನನಗೆ ಪಂಚಾಯಿತಿಯಿಂದ ಡಾಟಾ ಎಂಟ್ರಿ ಆಪರೇಟರ್ ಆಗಿ ಕೆಲಸ ಕೊಡ್ತಿದ್ದಾರೆ. ಅದರಿಂದ ನಾನು ನಮ್ಮ ಅಪ್ಪ ಅಮ್ಮನ ಸಾಕ್ಬೋದು. ಇದರಿಂದ ನಮ್ಮ ಜೀವನ ಉತ್ತಮವಾಗುತ್ತದೆ ಎಂದು ನಾನು ನಂಬಿದ್ದೇನೆ. FETRS ಸಂಸ್ಥೆಯಿಂದ ನಮಗೆ ಪೇಂಟಿಂಗ್ ಟ್ರೈನಿಂಗ್ ಇದ್ರದ್ದು ಒಂದು ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ, ಲೇಬರ್ ಕಾರ್ಡ್ ಮಾಡಿಕೊಟ್ಟಿದ್ದಾರೆ, ಪೇಂಟಿಂಗ್ ಕಿಟ್ ಕೊಟ್ಟಿದ್ದಾರೆ. ಫಸ್ಟ್ ನಾನು ಕೆಲಸ ಇಲ್ಲದಾಗ ಜನ ಒಂಥರ ನೋಡೋರು, ಕೆಲಸಕ್ಕೆ ಹೋಗಲ್ಲ ಇವರು, ಮನೆ ಹತ್ರ ಸುತ್ತಾಡ್ಕೊಂಡಿರ್ತಾರೆ, ಹಂಗೆ ಹಿಂಗೆ ಅಂತ ನೋಡಿ ಮಾತಾಡೋರು. ಈಗ ಪೇಂಟಿಂಗ್ ಟ್ರೈನ್ ಆದಮೇಲೆ ಕೆಲಸಕ್ಕೆ ಹೋಗೋದು ನೋಡಿ ಜನಗಳು ಕೆಲವರು ಪರವಾಗಿಲ್ಲ, ಈಗ ಹುಡುಗರು ಕೆಲಸ ಮಾಡ್ತಾರೆ ಅಂತ ಹೇಳ್ತಾರೆ. ಹಂಗಾಗಿ ಮನೆ ಕಡೆನೂ ಸ್ವಲ್ಪ ಪರವಾಗಿಲ್ಲ. FETRSನಿಂದ ನಮಗೆ ಈಗ ಮನೆ ಕೂತಂಥವ್ರು ಹೊರಗಡೆ ಬಂದು ನಾವು ಯಾವ ಥರ ಲೈಫ್ ಚೇಂಜ್ ಮಾಡ್ಕೋಬೋದು ಅನ್ನೋದು ನಮಗೆ FETRS ಕಡೆಯಿಂದ ನಮಗೆ ಹೇಳ್ಕೊಟ್ಟಿದ್ದಾರೆ. ನಾವು ಒಬ್ಬೊಬ್ಬರೇ ಲೇಡೀಸ್ ಆಗಿರೋದ್ರಿಂದ ನಮ್ಮ ಸೆಲ್ಫ್ ನಾವು ಯಾವ ಥರ ಕಾಪಾಡ್ಕೋಬೇಕು ಅಂತ ಹೇಳ್ಬಿಟ್ಟು ನಮಗೆ ಕರಾಟೆ ಕ್ಲಾಸು ಕೊಡಿಸಿದ್ರು. FETRS ಕಡೆಯಿಂದ ನಾನು ಫ್ರೀಯಾಗಿ ಕಲ್ತಿದ್ದೀನಿ. ಇದಕ್ಕೋಸ್ಕರ ನಾನು ಇನ್ನೂ ಕಲಿಬೇಕು ಅನ್ನೋ ಆಸೆ ತುಂಬ ಇದೆ. ನಮ್ಮ ಅಪ್ಪಾಜಿ ಕಲ್ತ ಮೇಲೆ ಇದು ಮಾಡೋದೇ ಬೇಡ ಅಂತ ಹೇಳಿದ್ರು. ಆದರೂ ನಾನು ಕಷ್ಟಪಟ್ಟು ನಾನು ಮಾಡಲೇಬೇಕು ಅಂತೇಳಿ 2 ತಿಂಗಳು ಅವ್ರಿಗೂ ನನಗೂ ಮಾತಿರಲಿಲ್ಲ. ಆದರೂ ಇದನ್ನು ಕಲ್ತ್ಬಿಟ್ಟು ನಾನೀಗ ತಿಂಗಳಲ್ಲಿ 15,000 20,000 ರೂಪಾಯಿ ದುಡಿಮೆ ಮಾಡ್ತಾಯಿದ್ದೀನಿ. ಇದರಿಂದ ನಮ್ಮ ಮಕ್ಕಳಿಗೆ ಎಜುಕೇಷನ್ನು ಕೊಡ್ತಾಯಿದ್ದೀನಿ. FETRS ಕಡೆಯಿಂದ ನನಗೆ ತುಂಬ ಹೆಲ್ಪ್ ಆಗಿದೆ. ಅವ್ರು ತುಂಬ ಚೆನ್ನಾಗಿ ಕಲ್ತಿದ್ದೀನಿ. FETRSಯಿಂದ ನನಗೆ ಹಿಂದೆ ನನ್ನ ಜೀವನದಲ್ಲಿ ತುಂಬ ತೊಂದರೆಗಳಿತ್ತು. ಇವರು ಉಚಿತವಾಗಿ DL ಮಾಡಿ ಕೊಟ್ಟಿರೋದ್ರಿಂದ ಇವಾಗ ನನಗೆ ನನ್ನ ಭವಿಷ್ಯದಾಗಲಿ ನನ್ನ ಮುಂದಿನ ಫ್ಯೂಚರಾಗಲಿ ತುಂಬ ಚೆನ್ನಾಗಿದೆ. DL ಮಾಡಿಸ್ಕೊಳ್ಳೋಕ್ಕೆ ನಮ್ಮಿಂದ ಹಣಕಾಸು ಇದ್ದಿಲ್ಲ, ಅಂಥದ್ದನ್ನು ಅವ್ರ ಸಂಸ್ಥೆಯಿಂದನೇ ಮಾಡಿಸ್ಕೊಟ್ಟಿರೋದಕ್ಕೆ ತುಂಬ ಧನ್ಯವಾದಗಳು. मैं FETRS समझते के वास्ते सीखने आई हूँ. FETRS के पहले एक गारमेंट्स पूजा को वापस आई थी, सर्टिफिकेट नहीं है करको बोल को कृष्णा सरा को FETRS बोल को है ना कटिंग क्लास सिखाने का दे, या सर्टिफिकेट लेको गारमेंट्स पूजा तो मैं है ना 9 से 10,000 रुपये तनख्वाह था. अब मैं बहुत खुश हूँ, इसीलिए मेरा लाइफ चेंज होने जा रहा है. अब FETRS वाले नेटवर्किंग सिस्टम वर्क को सिखा रहे थे. आग जम लिया, आके आर कंप्यूटर्स में काम दिलाई, 9,000 रुपये सैलरी दे रही.
ಫಸ್ಟ್ ನಾನು ಹೌಸ್ ವೈಫ್ ಆಗಿದ್ದೆ, ಇವತ್ತು ಒಂದು ಬ್ಯೂಟಿಷಿಯನ್ ಆಗಿದ್ದೀನಿ ಸರ್. ನಾನು ಒಳ್ಳೆ ಟ್ರೈನಿಂಗ್ ಕೊಟ್ಟು ನಾನು ಇವತ್ತು ಒಂದು ಓನಾಗಿ ಪಾರ್ಲರ್ ರನ್ ಮಾಡೋಷ್ಟು ಅವ್ರು ನಂಗೆ ಸಪೋರ್ಟ್ ಕೊಟ್ಟಿದ್ದಾರೆ ಸರ್. ಅವ್ರಿಗೆ ಒಂದು ಥ್ಯಾಂಕ್ಸ್ ಹೇಳಬೇಕಂತ ಬಯಸ್ತಾ ಇದ್ದೀನಿ ಈ ಟೈಮಲ್ಲಿ. ನಾನು ಫಸ್ಟ್ ಮನೇಲಿದ್ದು ಟೈಮ್ ವೇಸ್ಟ್ ಮಾಡ್ತಾಯಿದ್ದೆ, ಇದರಿಂದ ಕಲ್ತ್ಕೊಂಡು ಜಾಬ್ಗೆ ಹೋಗಿ ಅರ್ನ್ ಮಾಡ್ತಾಯಿದ್ದೀನಿ. ತುಂಬ ನಮ್ಮ ಫ್ಯಾಮಿಲಿಗೂ ಹೆಲ್ಪ್ ಆಗ್ತಾಯಿದೆ, ನನಗೂ ಹೆಲ್ಪ್ ಆಗಿದೆ. என்னோட ட்ரைனிங் நான் கம்ப்ளீட் பண்ணி இப்போ நான் எல்லா ப்ரைடல் எங்கள் மேம் போகிற எல்லா ப்ரைடல் மேக்கப்புக்கும் நானும் போய் ஹெல்ப் பண்ணிகிட்ருக்கேன். ஸோ இதனால் நானும் இப்போவே எனக்கு ஏர்ன் பண்ண நானும் ஸ்டார்ட் பண்ணிகிட்ருக்கேன். We promote skill training with the support of Missouri, Germany, and also specially from the CSR projects in India. We are supported by Tata Power Bangalore and also Child Fund India and Citibank. They are also supporting for us organizing skill training programs for the youth in India. We take this opportunity to thank all our donor agency for supporting us for promoting skill training program in India. Thank you.